ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂತ ಅಂದರೆ, ನಮ್ಮ ಊರಿನ ಪಕ್ಕದಲ್ಲಿ ಒಬ್ಬ ಹಳ್ಳಿಕಾರ್ ಯೂತ್ ಒಬ್ಬರು ಇದ್ದಾರೆ. ಅವ್ರ ಹೆಸರು ಬಂದು ಸೋಮಶೇಖರ್ ಅಂದ್ಬಿಟ್ಟು. ಅವ್ರ ಪರಿಚಯ ಮಾಡಿಕೊಡ್ತೀನಿ ಬನ್ನಿ. ನಮಸ್ತೆ ಬ್ರೋ. ಹಾಂ ನಮಸ್ಕಾರ. ಹೇಳಿ. ನಿಮ್ಮ ಹಿನ್ನೆಲೆ? ನಮ್ಮದೇನು ಇರೋಣ, ಮಾಮೂಲಿ ನಮ್ಮ ಮನೆತನ ಎಲ್ಲ ರೈತರ ಮನೆತನ ನಮ್ಮದು. ನಾನು ಇನ್ನೂ ಬೇಜಾನು ವಿದ್ಯೆ ಕಲ್ತಿದ್ದೀನಿ. ಅದರಲ್ಲಿ ಇದೊಂದು ಭಾಳ ಇಷ್ಟ ಆಗಿರೋ ವಿದ್ಯೆ, ಬಸವಣ್ಣನ ಸೇವೆ ಮಾಡಬೇಕು ಅನ್ನೋದೊಂದು. ದನ ಸಾಕ್ತೇವೆ. ಎಷ್ಟು ವರ್ಷದಿಂದವ ಹಳ್ಳಿಕಾರನ್ನ ಸಾಕ್ತಾ ಇದ್ದೀರಾ? ನಮ್ಮ ತಾತ ನಮ್ಮ ಅಪ್ಪದಿರೆಲ್ಲ ಕಟ್ಕೊಂಬಂದಿದ್ರು. ಈಗ ನಾವು ಕಟ್ಕೊಂಡು ಹೋಗ್ತೇವೆ. ನಾನು ಬಂದು ಇವಾಗ 1.5 ವರ್ಷ 2 ವರ್ಷ ಆಗೈತೆ 2 ವರ್ಷ ಈ ಫೀಲ್ಡ್ಗೆ. 2 ವರ್ಷಕ್ಕೆ ಎಷ್ಟು ಜೊತೆನ ಸೇಲ್ ಮಾಡಿದ್ದೀರಾ, ಎಷ್ಟು ಜೊತೆನ ತಗೊಂಡಿದ್ದೀರಾ? ಮಾಡಿರ್ಬೇಕಣ್ಣ, ಲೆಕ್ಕ ಮಾಡಿಲ್ಲ. ಅಲ್ಲೆಲ್ಲ ಲೆಕ್ಕ ಇಟ್ಕೊಳ್ಳಲ್ಲ. ಹಂಗೆ ತಂದಿದ್ದೀನಿ, ಕೊಟ್ಟಿದ್ದೀನಿ, ಮಾಡಿದ್ದೀವಿ. ಹಳ್ಳಿಕಾರ್ ಅಂದರೆ ಏನು? ಏನಣ್ಣ, ಅದೇ ಅದೊಂಥರ ಆಗಿನ ಕಾಲದಲ್ಲಿ ನಮ್ಮ ತಾತಿರು ಅವರು ಹಳೆ ತಲೆಗಳು ಎಲ್ಲ ಇದು ಮಾಡ್ಕೊಬಂದರು. ಬಸವಣ್ಣ ಇದು ಸಾಕಬೇಕು, ಕಟ್ಟಬೇಕು, ಮೇಯಿಸ್ಬೇಕು ಅನ್ನೊಂದು ಇದರಿಂದ ನಮಗೂ ಹಳ್ಳಿಕಾರ್ ಅಂದರೆ ಇಷ್ಟ. ಕಟ್ಕೊಂಡು ಸಾಕ್ತಾವೆ. ಈ ಹಳ್ಳಿಕಾರ್ ಜಾತಿಲಿ ಬೇಜನ್ ಬರುತ್ತಾ ಇಲ್ಲ ಅಂದರೆ? ಒಂದೇ ಹಳ್ಳಿಕಾರ್ ಇದೊಂದು ಜಾತಿ, ಇದರಲ್ಲೂ ಬೇಜನ್ ಜಾತಿಗಳಿವೆ. ಜಾತಿ ಗೊತ್ತಾ? ಅಷ್ಟು ತಿಳ್ಕೊಂಡಿಲ್ಲ ಇನ್ನೂ ನಾವು. ತಕ್ಕ ಮಟ್ಟಿಗೆ ನಮಗೆ ಹಳ್ಳಿಕಾರ್ ಅಂದರೆ ಇದು ನಮ್ಮ ಹಳ್ಳಿಗೆ, ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡ್ರೆ ಇವು ನಾವು ಸಾಕೊಂಡು ನಾವು ಇದು ಮಾಡ್ತೇವೆ. ನಿಮ್ಮ ಕೆರಿಯರ್ನಲ್ಲಿ 2 ವರ್ಷದಲ್ಲಿ ಎಷ್ಟು ಬಜೆಟ್ ಹಾಕಿ ಹಳ್ಳಿಕಾರನ್ನ ತಗೊಂಡಿದ್ದೀರಾ? ನಾನು ಇವಾಗ ಅಂಪಾಪುರ ಜಾತ್ರೆಗೆ ಅಂದ್ಬಿಟ್ಟು 6,80,000 ಒಂದು ಜೊತೆ ತಗೊಂಡಿದ್ದು. 2 4 2ನೇ ಪ್ಲೇಸ್ ಆಗಿತ್ತು. 3ನೇ ಪ್ಲೇಸು ಅವು 7,30,000 ಕೊಟ್ಟಿದ್ದು. 7,30,000 ಕೊಟ್ಟಿದ್ದು. ಎಷ್ಟು ದಿನ ಸಾಕಿದ್ರಿ ಅದನ್ನು? ಅವು ಏನಿಲ್ಲ ಅಣ್ಣ, 1 ವಾರ ಸಾಕಿದ್ದು. 1 ವಾರ 8 ದಿವಸ. ಎಂಥ ಪ್ರಾಫಿಟ್ ಅಲ್ವಾ ಇದು? ಬರೀ 7 ದಿನಕ್ಕೆ ಲಕ್ಷ ಚಿಲ್ಲರೆ ಹೊಡೆದಿರಲ್ಲ. ಲಕ್ಷ ಅನ್ನೋದೇನೋ ಇದ್ರಲ್ಲಿ ಕಳ್ಕೊಂಡು ಅದೇ ಸಂಪಾದನೆ ಅನ್ನೋದೇ ಕಳ್ಕೊಂಡಿವಿ ಈಗ ಈ ವೇಜ್ಗೆ. ಯಾವ ಥರ ಲಾಸ್ ಆಗುತ್ತೆ ಇದರಲ್ಲಿ? ಅದೇ ಅಣ್ಣ, ಈಗ ಒಂದು ಸ್ವಲ್ಪ ಎತ್ತು ಜಾತಿ ಕುಲ ಇದು ಸುಳಿ ಸುದ್ದ ಎಲ್ಲ ನೋಡ್ಕೊಂಡು ತರಬೇಕು, ಮಾಡಬೇಕು. ಕಾಲು ಕೈಲೇ ಒಂಚೂರು ಏನಾರು ಯಾಮಾರ್ತು ಅಂದರೆ ಇದ್ರಲ್ಲಿ ಕಳ್ಕೊಳ್ಳೋದು ಅದೇ, ಪಡ್ಕೊಳ್ಳೋದು ಅದೇ. ಈ ಸುಳಿ ಸುದ್ದ ಅಂತಂದ್ರೆ ಏನು? ಇಲ್ಲಿ ಬತ್ತು ಎಲ್ಲ ಸುಳಿಗಳು. ಇಲ್ಲ ಇದು ಹಣೆ ಮೇಲೂ ಸುಳಿ, ಇಲ್ಲಿ ಕತ್ನೂರಿ ಸುಳಿ, ಮೇಲೆ ಇಲ್ಲಿ ಕೀಲು ಸುಳಿ, ಮತ್ತು ಹಿಂದೆ ಪರಕ್ ಸುಳಿ, ಗುಂಡಿಗೆ ಸುಳಿ, ಕಾಲು ಎಲ್ಲ ನೋಡಬೇಕು. ಜಾತಿ ಕುಲ ಸೇರಿಸ್ಬೇಕು, ಕೂಟಕ್ಕೆ ಸೇರಿಸ್ಬೇಕಾರೆ ಒಂದೇ ಬಣ್ಣ ಚಕ್ಲ ಬಣ್ಣ ಬಾಬರ್ ಒಂದು ಕುಣಿಸ್ಬೇಕು, ಮಾಡಬೇಕು. ಆವಾಗ ಪಾಸ್ ಆಯ್ತೀವಿ. ಈಗ ಎಷ್ಟು ಇದು ಇವ್ರನ್ನ ಸೇಲ್ಗೆ ಇಕ್ತಾಯಿದ್ದೀರಾ? ಕೊಡ್ತೀವಣ್ಣ. ಎಷ್ಟು ಹೇಳ್ತೀರಾ ಇದಕ್ಕೆ? ಹಣ ಇವಕ್ಕೆ 70,000 ಹೇಳ್ತಾವೆ. ಕಟ್ಸಿವು ಇದು ಒಂಟಿವರಿ. ಇದಕ್ಕೆ ಎಷ್ಟು ಹೇಳ್ತೀರಾ? ಇದಕ್ಕಣ 45,000 ಹೇಳ್ತೀವಿ. 45,000 ಸಿಂಗಲ್ಗೆ? ಇದಕ್ಕೆ 85,000 ಎಲ್ಲ ಹೇಳ್ತಿರೋದು? 70,000. 70,000 ವರ್ತ್ ಏನಿದೆ ಇದರಲ್ಲಿ? ಏನಣ್ಣ, ಜಾತಿ ಕುಲ ಈ ಮೇಳೆ ಇದಕ್ಕೆ ಈ ಕೂಟ ಸೇರಿಸಿವಂಗೆ ಬಣ್ಣ ಚಕ್ಲ ಒಂದಾಗವೆ. ಮೇಳೆ ಪಾಳೆಯಲ್ಲಿ ಕಟ್ಸಿ ಉದ್ದಾಗವೆ. ಮೇಯಿಸಿದ್ರೆ ಒಂದು ದಿವಸ ಒಳ್ಳೆ ದುಡ್ಡು ಆಯ್ತೀವಿ. ಇದು ಎಷ್ಟು ತಿಂಗಳು ಕರಗಳು ಇವು? ಏನಮ್ಮ ಅಂದ್ರೆ ಇವತ್ತು 6 ತಿಂಗಳು 7 ತಿಂಗಳು ಕರುಗಳು. ಇದು ಬಂದು 4 ತಿಂಗಳು ಕರ. 4 ತಿಂಗಳಿಗೆ ಈ ಥರ ಬಂದೈತೆ. ಓರ್ಕರ ಏನು ಕೊಡ್ತಾ ಇದ್ದೀರಾ ಫುಡ್ನ? ಏನಿಲ್ಲ ಅಣ್ಣ, ರವೆ ಎಲೆ ಬೂಸ, ರವೆ ಬೂಸ ಅಷ್ಟೇ. ಬೇರೆಯವರೆಲ್ಲ ಈ ತುಪ್ಪ, ಹಾಲು ಮತ್ತು ಮೊಟ್ಟೆ ಎಲ್ಲ ಕೊಡ್ತಾರೆ, ನೀವು ಕೊಡ್ತಿಲ್ವಾ? ನಾ ಕೊಡಲ್ಲ ಅಣ್ಣ. ಇರೋದು ಹೇಳ್ಬೇಕು, ಯಾಕೆ ಬಸವಣ್ಣಗೆ ಸುಳ್ಳು ಹೇಳೋಕ್ಕೆಲ್ಲ ನಾವು ಸಾಕೋಣ. ನಾವು ಕೊಡ್ತೀವಿ ಜಾತ್ರೆ ಟೈಮ್ಗೆ. ಯಾವಾರು ಹಳೆ ಒಂದು ಜೊತೆ ಮಡಿಕೊಂಡು ಬೆಲೆ ಮಾಡಿ ಮಾರಬೇಕು ಅನ್ನೋಕ್ಕೆ ತುಪ್ಪ, ಹಾಲು, ಮೊಟ್ಟೆ ಎಲ್ಲ ಹಾಕ್ತೀವಿ. ಇವಕ್ಕೆ ಏನು ಹಾಕೋಗಿಲ್ಲ ನಾವು. ಈಗ ಬೂಸ ಅಷ್ಟೇ, ರವೆ ಒಂದು ಕೊಡ್ತೀವಿ ಅಷ್ಟೇ ಜೊತೆಗೆ. ಈಗ ನಮ್ಮ ಹಳ್ಳಿಕಾರ್ ಒಡೆಯ ವರ್ತೂರು ಸಂತೋಷಣ್ಣವರು ಹೇಳಿದ್ದಾರೆ, ಯೂತ್ಗಳು ಮುಂದೆ ಬರಬೇಕು ಹಳ್ಳಿಕಾರಲ್ಲಿ ಅಂತವ. ಅವ್ರು ನೋಡ್ಕೊಂಡು ನೀವು ಬಂದ್ರಾ ಇಲ್ಲ ಅಂದರೆ ಹೆಂಗೆ? ಇಲ್ಲ ಅಣ್ಣ, ಇದು ಅದೇನೋ ಹುಚ್ಚು ನಮ್ಮ ಜೊತೆಲಿ ಇದ್ದಿದ್ದು ಹುಡುಗ ಒಬ್ಬ ಹತ್ತಿಸ್ತಾ ನಮಗೆ. ಆದ್ದರಿಂದ ನಾನು ನೇಮ್ ಹೇಳ್ತೀರಾ? ಅವ್ನು ಬಂದ್ಬಿಟ್ಟು ಇಲ್ಲೇ ಬಿಳಿಯ ಅಂದ್ಬಿಟ್ಟು. ನಾವು ಮೊದಲು ಹಿಂಗಿರ್ಲಿಲ್ಲ. ನಾವು ಚಪ್ಪರಂಗೆ ಆಡ್ಕೊಂಡು ಎತ್ಕೊಂಡಿದ್ದೋಣ ಊರಲ್ಲಿ. ಈಗೇನೋ ಒಂಚೂರು ಎಲ್ಲ ಕಲ್ತ್ಕೊಂಡು ಈಗ ಒಂಚೂರು ಅದಕ್ಕೆ ಬಂದಿದ್ದೀವಿ. ಈಗ ದನ ಕಟ್ಕೊಂಡು ಮಾಡ್ಕೊಂಡು ಹೋಯ್ತಾವ. ಬದುಕೋರ್ ಲಕ್ಷಣ. ಹೋಗೋಣ, ಇನ್ನೇನು ಮಾಡಿದ್ವಿ. ಊರಲ್ಲಿ ಬದುಕ್ತವ್ರು ಆಯ್ಕಿಲ್ಲ. ಏನು ಮಾಡೋಕ್ಕಾಗಲ್ಲ, ಕೆಟ್ಟ ಮೇಲೆ ಬುದ್ಧಿ ಕಲೀಲೇಬೇಕಾದ ಜೀವನ ಅಂತಾರೆ. ಮತ್ತು ಈಗ ನಿಮ್ಮ ಅಪ್ಪ ಅವರು ಎಷ್ಟು ವರ್ಷದಿಂದವ ಇದೇ ಫೀಲ್ಡಲ್ಲಿ ಇದ್ದಿದ್ರು? ಅಣ್ಣ, ನಮ್ಮ ಅಪ್ಪ ಈ ಫೀಲ್ಡು ಅಂದರೆ ಅವ್ರಿಗೂ ಆಗಿತ್ತು ಕ್ರೇಜು. ನಾವಿನ್ನೂ ಚಿಕ್ಕ ಹುಡುಗರು. ಒಳ್ಳೊಳ್ಳೆ ಓರಿ ಕಟ್ಟೋರು. ಆಮೇಲೆ ಏನೋ ಗೊತ್ತಿಲ್ಲ, ಕಟ್ಕೊಬಂದರು. ಅದು ನನಗೆ ಹಿಡಿತಾ ಬಂದಿರಲಿಲ್ಲ. ನಾನು ಇದು ಇಟ್ಕೊಂಡ್ಮೇಲೆ ನಾವು ಓರಿನ ಕಟ್ತಿದ್ದು. ಇವೇ ಈಗ ಕಟ್ಸು ಅಂತ ತಗೊಂಡಿದ್ದೀನಿ ನಾನು. ಓಕೆ. ಈಗ ಇದರಲ್ಲಿ ನೀವು ಒಂದು ಕಲೆ ಕಲ್ತಿದ್ದೀರಾ,
ಈ ಕೊಂಬು ಕಟ್ಟೋದನ್ನ ಎಲ್ಲನೂ ಮಾಡ್ತಿರಲ್ಲ, ಯಾವ ಥರ ಕಲ್ತಿರಿ ಇದನ್ನು? ಅದು ಅಣ್ಣ ನಾವು ಅಪ್ಪರ್ ಮಾಡ್ತಿದ್ರು, ನಾವು ಅಪ್ಪರಿಂದ ಹಂಗೆ ನೋಡ್ಕೊಂಡು ಕಲ್ತ್ಕೊಂಡಿದ್ದೆ ಅಣ್ಣ ನಾನು. ಈಗ ನೀವು ಮಾಡ್ತೀರಾ? ಹ್ಞೂ ಮಾಡ್ತೀನಿ ಅಣ್ಣ, ಪಕ್ಕ ಪರ್ಫೆಕ್ಟಾಗಿ ಮಾಡ್ತೀರಾ? ಮಾಡ್ತೀವಿ ಅಣ್ಣ. ನೋಡಿ ಈಗ ಮಾಡ್ತೀವಿ, ನತ್ತಿ ಮುರಿತೀವಿ, ಎಲ್ಲನೂ ಮಾಡ್ತೀವಿ. ನೋಡಿ ಗೈಸ್, ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಚೆನ್ನಾಗಿ ಮಾಡ್ತಾರೆ, ನಾನು ಸುಮಾರು ಸಲ ನೋಡಿದ್ದೀನಿ. ಮತ್ತು ಇವ್ರ ಅಪ್ಪವ್ರು ಕೂಡ ಇದನ್ನೇ ಮಾಡ್ತಾರೆ. ಏನಾರ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಎಲ್ಲ ಕಡೆನೂ ಹೋಗ್ತೀರಾ? ಹ್ಞೂ ಹೋಗ್ತೀವಿ ಅಣ್ಣ. ಸರೌಂಡಿಂಗಲ್ಲಿ ಮಂಡ್ಯ, ಕಲ್ಲಳ್ಳಿ ಈ ಸೈಡೆಲ್ಲ ಹೋಗಿ ನಾವೇ ಮಾಡ್ತೀವಿ ಅಣ್ಣ. ಮಂಡ್ಯ ಫೋನ್ ಮಾಡ್ತಾರೆ. ಮಂಗ್ಲ ಹ್ಞೂ ಈ ಕಡೆ ದೇವಲಾಪುರ ಗಂಟೆ ಹೋಗ್ತೀರಾ? ಇಲ್ಲಿ ದೇವಲಾಪುರ, ಶಿವನಹಳ್ಳಿ ಗಂಟ್ಲು ಹೋಗಿದ್ದೀವಿ ಅಣ್ಣ. ಹಾಂ, ಒಂದು ಸರೌಂಡಿಂಗ್ ಒಂದು 35-40 ಕಿಲೋಮೀಟ್ರು. 40 ಕಿಲೋಮೀಟ್ರ್ ಅಣ್ಣ. ಹೊಸಿ ಆಮೇಲೆ ನಮಗೆ ರೇಸ್ ಅವರು ಜಾಸ್ತಿ ಹುಚ್ಚು, ನಮಗೆ ರೇಸ್ ಆಡೋದಕ್ಕೆ ಹೋಗ್ತೀವಿ. ಇಲ್ಲ ನಮ್ಮ ಅಣ್ಣರವು ಒಂದು ಜೊತೆ ಮಿಣ್ಕಿ ದೊಡ್ಡಮ್ಮ ಅಂದ್ಬಿಟ್ಟು ಅವ್ರ ಕಡೆಯಿಂದ ಹೊಸಿ ಅವ್ರಿಗೆ ನತ್ತಿ ಮಾಡೋಕೆ ಹೋದ. ಅಲ್ಲಿಂದ ರೇಸು ಚೋಸಿ ಅಂಟ್ಕೊಂಡು ರೇಸ್ ಆಡೋಕೆ ಹೋಗ್ತೀವಿ ಅಣ್ಣ ಅವ್ರ ಜೊತೆ. ಓಕೆ ಓಕೆ. ಈಗ ಒಟ್ಟಿನಲ್ಲಿ ಎಲ್ಲ ಕಡೆನೂ ಕರೆದ್ರೆ ಹೋಗ್ತೀರಾ ಇದು ನತ್ತಿ ಮಾಡೋದಕ್ಕೆ? ಹೋಗ್ತೀವಿ ಅಣ್ಣ. ಅಲ್ಲಿ ರೇಸ್ ಅವ್ರು ಪರಿಚಯ ಇರೋದಿರಕಂಡೆ ಚಿಕ್ಕಮಂಗ್ಳೂರು ಆ ಸೈಡೆಲ್ಲ ಹೊಸಿ ಕರೀತಾರೆ. ಅವ್ರು ರೇಸ್ ಹೋಗಿ ಎಲ್ಲ ಕೂಸಿ ಮಾಡಿಸ್ತಾರೆ, ಹೋಗಿ ಮಾಡ್ತೀವಿ. ನೋಡಿ ಗೈಸ್, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಲ್ಲ, ಕಾಲ್ ಮಾಡಿರಿ, ಬರ್ತಾರೆ. ನೇಮ್ ಬಂದು ಸೋಮಶೇಖರ್ ಅಂದ್ಬಿಟ್ಟು. ನಂಬರ್ ಹೇಳ್ತೀರಾ? ಹೇಳ್ತೀವಿ. 7676429773. ಮತ್ತೆ ಇನ್ನೊಂದ್ಸಲ 7676429773. ಇದು ಬಂದು ಯಾವ ಊರು ಅಂತ ಅಂದರೆ ತೆಂಗಿನ ಭಾಗ, ದರ್ಬೇನ ಕೊಪ್ಪಲು, ಟಿ ಚೆನ್ನಾಪುರ ಪೋಸ್ಟು, ನಾಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ಇವ್ರು ಕಾಲ್ ಮಾಡಿದ್ರೆ ಖಂಡಿತ ಬಂದು ನತ್ತಿ ಏನೈತೆ ಸುಳಿ ಎಂತ ಇದು ಕುಮ್ಮು ಮುರಿಯೋದೆಲ್ಲ ಇವರೇ ಮಾಡಿಕೊಡ್ತಾರೆ. ಈ ಊರಿಗೆ ಅಣ್ಣ ಕೂಟ ಇದ್ರು ಹೇಳಿ ನೋಡ್ರಿ, ಇದೊಂದು ವರ್ಗರ ಐತೆ, ಇದಕ್ಕೊಂದು ಕೂಟ ಇದ್ರೆ ಯಾರಾದ್ರೂ ಇದಕ್ಕೆ ಇವ್ರ ನಂಬರ್ಗೆ ಕಾಲ್ ಮಾಡ್ಬೋದು ಮತ್ತು ಮೆಸೇಜ್ ಮಾಡ್ಬೋದು. ಕಮೆಂಟ್ ಹೊಡೀರಿ, ಕಮೆಂಟ್ ಹೊಡೆದ್ರೆ ಇವ್ರಿಗೆ ನಾನು ಓದಿ ಇವ್ರಿಗೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ ಬೇಕು ಒಂದವರು. ಮತ್ತು ಈ ಸೇಲ್ಗಿದೆ ಕಟ್ಸ್ಕೊಳು, ಸೇಲ್ಗಿದೆ 70,000 ಹೇಳ್ತಿದ್ದಾರೆ. ಫೈನಲಾಗಿ ಎಷ್ಟು ಮಾಡಿಕೊಡ್ತೀರಾ? ಏನೋ ಕುತ್ಕೊಂಡಾಗ ಹೆಚ್ಚು ಕಮ್ಮಿ ಆಗ್ತದೆ ಅಣ್ಣ. ಅವೆಲ್ಲ ಹೇಳೋಕ್ಕಾಗಿಲ್ಲ, ಯಾವಾಗ ಕುತ್ಕೊಂಡಾಗ ಹೆಚ್ಚು ಕಮ್ಮಿ ಆಗ್ಬಿಡ್ತೀವಿ. ಈಗ ಕರೆಕ್ಟಾಗಿ ಹೇಳ್ತಲ್ಲ, ಅವ್ರು 70,000 ಹೇಳ್ತಿದ್ದಾರೆ. ಹಿಂಗೆ ಬಂದು ಕುತ್ಕೊಂಡಾಗ ಹೆಚ್ಚು ಕಮ್ಮಿ ಮಾಡೇ ಮಾಡ್ತಾರೆ. ಖಂಡಿತ ಬಂದು ವಿಸಿಟ್ ಮಾಡಿರಿ. ಇನ್ನೂ ಬರ್ತವೆ, ಬೇಜಾನ್ಗಳು ಬರ್ತವೆ, ಇವ್ರು ಬರ್ತಾಯಿರ್ತಾರೆ, ಮಾಡ್ತಾಯಿರ್ತಾರೆ. ನಂಬರ್ ಇರ್ತದೆ, ಬೇಕಾದ್ರೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿರಿ. ಓಕೆ ಫ್ರೆಂಡ್ಸ್, ಬಾಯ್.